ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಈ ಒಂದು ವಿಡಿಯೋದಲ್ಲಿ ಮ್ಯಾನೇಜ್ಮೆಂಟ್ ಅಕೌಂಟಿಂಗ್ 2024 ಕ್ವಶನ್ ಪೇಪರ್ ಏನಿದೆ, ಸಿಕ್ಸ್ ಸೆಮಿಸ್ಟರ್ ಬಿ.ಕಾಮ್ ಅವ್ರಿಗೆ ಬರ್ತಕ್ಕಂಥದ್ದು. ಆ ಒಂದು ಕ್ವಶನ್ ಪೇಪರ್ ಅಲ್ಲಿ ಕ್ವಶನ್ ನಂಬರ್ 4 ಕ್ಯಾಶ್ ಫ್ರಮ್ ಆಪರೇಟಿಂಗ್ ಆಕ್ಟಿವಿಟಿ ಮೇಲೆ ಕೇಳಿರ್ತಕ್ಕಂಥ ಒಂದು ಕ್ವಶನ್ಸ್ ಇದೆ. ಬನ್ನಿ ಆ ಒಂದು ಕ್ವಶನ್ಸ್ ಅನ್ನ ಹೇಗೆ ಆನ್ಸರ್ಸ್ ಅನ್ನ ಮಾಡಬೇಕು, ಎಕ್ಸ್ಪೆಷಲಿ ಈ ತರ ಒಂದು ಕ್ವಶನ್ಸ್ ಅನ್ನ ಕೊಟ್ಟಾಗ ಸೊ ನಿಮಗೆ ಈಸಿಯಾಗಿ ಕ್ಯಾಶ್ ಫ್ರಮ್ ಆಪರೇಟಿಂಗ್ ಆಕ್ಟಿವಿಟೀಸ್ ಅನ್ನ ನೀವು ಕ್ಯಾಲ್ಕುಲೇಷನ್ಸ್ ಅನ್ನ ಮಾಡಬಹುದು. ಬನ್ನಿ ಕ್ವಶನ್ ಏನಿದೆ, ಹೇಗೆ ಆನ್ಸರ್ ಮಾಡೋದು ನೋಡ್ತಾ ಹೋಗೋಣ. ಸೊ ಅದಕ್ಕೂ ಮುಂಚೆ ಯಾರೆಲ್ಲ ನನ್ನ ಒಂದು ಯೂಟ್ಯೂಬ್ ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಕೇಳ್ತಾ ಕ್ವಶನ್ಸ್ ಏನಿದೆಯಪ್ಪ ಅಂತ ಹೇಳಿದ್ರೆ, ಫ್ರಮ್ ದಿ ಫಾಲೋಯಿಂಗ್ ಬ್ಯಾಲೆನ್ಸ್ ಕ್ಯಾಲ್ಕುಲೇಟ್ ಕ್ಯಾಶ್ ಫ್ರಮ್ ಆಪರೇಷನ್. ನೋಡಿ ನಮ್ಗೆ ಏನು ಕ್ಯಾಲ್ಕುಲೇಟ್ ಮಾಡೋಕೆ ಹೇಳಿದ್ರೆ, ಕ್ಯಾಲ್ಕುಲೇಟ್ ಕ್ಯಾಶ್ ಫ್ರಮ್ ಆಪರೇಷನ್ಸ್ ಅನ್ನ ಕ್ಯಾಲ್ಕುಲೇಟ್ ಮಾಡಿ ಅಂತ ಹೇಳಿದ್ದಾರೆ. ಸೊ ಫ್ರಮ್ ದಿ ಫಾಲೋಯಿಂಗ್ ಇನ್ಫಾರ್ಮೇಶನ್ ಏನು ಕೊಟ್ಟಿದ್ದಾರೆ ಅದನ್ನು ಯೂಸ್ ಮಾಡಿಕೊಂಡು ನಾವು ಕ್ಯಾಶ್ ಫ್ರಮ್ ಆಪರೇಷನ್ಸ್ ಅನ್ನ ಮಾಡಬೇಕು. ಅಂದ್ರೆ ಕ್ಯಾಶ್ ಫ್ರಮ್ ಆಪರೇಟಿಂಗ್ ಆಕ್ಟಿವಿಟಿಯನ್ನ ಕ್ಯಾಲ್ಕುಲೇಟ್ ಮಾಡಬೇಕು. ಆಸ್ ಆನ್ 31 ಡಿಸೆಂಬರ್ಗೆ ಸಂಬಂಧಪಟ್ಟಿರ್ತಕ್ಕಂಥ ಇನ್ಫಾರ್ಮೇಶನ್ಸ್ ಕೊಟ್ಟಿದ್ದಾರೆ. ಪರ್ಟಿಕ್ಯುಲರ್ಸ್ ಇದೆ, 2022 ಇದೆ, 2023 ಡೀಟೇಲ್ಸ್ ಅನ್ನ ಕೊಟ್ಟಿದ್ದಾರೆ. ಸೊ ಕೊಟ್ಟಿರೋ ಇನ್ಫಾರ್ಮೇಶನ್ಸ್ ಏನಿದೆ ಕರೆಕ್ಟಾಗಿ ಅರ್ಥ ಮಾಡ್ಕೊಳ್ಳಿ, ಅಷ್ಟು ಸಾಕು. ನಿಮ್ಗೆ ಕ್ವಶನ್ ಅರ್ಥ ಆದ್ರೆ ನೀವು ಆನ್ಸರ್ಸ್ ಅನ್ನ ಈಸಿಯಾಗಿ ಮಾಡ್ತೀರಾ. ಸೊ ಏನೇನು ಕೊಟ್ಟಿದ್ದಾರಪ್ಪ ಕ್ವಶನ್ ಅಂತ ಹೇಳಿದ್ರೆ, ಮೊದಲನೇದು ಬಿಲ್ಸ್ ರಿಸೀವಬಲ್ ಕೊಟ್ಟಿದ್ದಾರೆ. ನೋಡಿ, ಬಿಲ್ಸ್ ರಿಸೀವಬಲ್ ಈಸ್ ಕರೆಂಟ್ ಅಸೆಟ್. ಬಿಲ್ಸ್ ರಿಸೀವಬಲ್ ಕರೆಂಟ್ ಅಸೆಟ್. ಫಸ್ಟ್ ಇಯರ್ 60,000 ಇದೆ, ಸೆಕೆಂಡ್ ಇಯರ್ 57,000 ಕೊಟ್ಟಿದ್ದಾರೆ. ನೆಕ್ಸ್ಟ್ ಡೆಟಾರ್ ಇದೆ. ಡೆಟಾರ್ ಆಲ್ಸೋ ಎ ಕರೆಂಟ್ ಅಸೆಟ್ಸ್. ಫಸ್ಟ್ ಇಯರ್ 20,000 ಇದೆ, 22,500 ಸೆಕೆಂಡ್ ಇಯರ್ ಕೊಟ್ಟಿದ್ದಾರೆ. ನೆಕ್ಸ್ಟ್ ಬಿಲ್ಸ್ ಪೇಯಬಲ್ ಇದೆ. ನೋಡಿ, ಬಿಲ್ಸ್ ಪೇಯಬಲ್ ಈಸ್ ಕರೆಂಟ್ ಲಯಬಿಲಿಟಿ. 30,000 35,000 ಕೊಟ್ಟಿದ್ದಾರೆ. ಕ್ರೆಡಿಟರ್ಸ್ ಕೊಟ್ಟಿದ್ದಾರೆ. ಕ್ರೆಡಿಟರ್ ಈಸ್ ಆಲ್ಸೋ ಕರೆಂಟ್ ಲಯಬಿಲಿಟಿ. 9,000 7,000 ಕೊಟ್ಟಿದ್ದಾರೆ. ಪ್ರೀಪೇಯ್ಡ್ ಎಕ್ಸ್ಪೆನ್ಸಸ್ ಇದೆ. ನೋಡಿ, ಎನಿ ಎಕ್ಸ್ಪೆನ್ಸಸ್ ಪೇಯ್ಡ್ ಪ್ರೀಪೇಯ್ಡ್ ಮುಂಚಿತವಾಗಿ ನೀವು ಪೇಮೆಂಟ್ ಮಾಡಿದ್ದೀರಾ ಅಂದ್ರೆ, ಸೊ ಪ್ರೀಪೇಯ್ಡ್ ಎಕ್ಸ್ಪೆನ್ಸಸ್ ಈಸ್ ಕನ್ಸಿಡರ್ ಆಸ್ ಕರೆಂಟ್ ಅಸೆಟ್. ಯಾವುದೇ ಎಕ್ಸ್ಪೆನ್ಸಸ್ ಅನ್ನ ನೀವು ಮುಂಚೆನೆ ಪೇಮೆಂಟ್ ಮಾಡಿದ್ರೆ ಪ್ರೀಪೇಯ್ಡ್, ಅದು ಕರೆಂಟ್ ಅಸೆಟ್ ಅಂತ ಕರಿತೀವಿ. 900 ಇದೆ, 800 ಕೊಟ್ಟಿದ್ದಾರೆ. ಔಟ್ಸ್ಟ್ಯಾಂಡಿಂಗ್ ಎಕ್ಸ್ಪೆನ್ಸಸ್ ಇದೆ. ಅಂದ್ರೆ ಯಾವುದೋ ಎಕ್ಸ್ಪೆನ್ಸಸ್ ಇನ್ನೂ ಔಟ್ಸ್ಟ್ಯಾಂಡಿಂಗ್ ಅಲ್ಲಿ ಇದೆ, ಸ್ಟಿಲ್ ನಾಟ್ ಪೇಯ್ಡ್ ಅಂತ ಅರ್ಥ. ಎಕ್ಸ್ಪೆನ್ಸಸ್ ಸ್ಟಿಲ್ ಔಟ್ಸ್ಟ್ಯಾಂಡಿಂಗ್ ಅಲ್ಲಿ ಇದೆ ಅಂತ ಹೇಳಿದ್ರೆ ಸೊ ಅದು ಕರೆಂಟ್ ಲಯಬಿಲಿಟಿ ಅಂತ ಟ್ರೀಟ್ ಮಾಡ್ತೀವಿ. ಫಸ್ಟ್ ಇಯರ್ 2,000 ಇದೆ, ಸೆಕೆಂಡ್ ಇಯರ್ 2,200 ಕೊಟ್ಟಿದ್ದಾರೆ. ನೆಕ್ಸ್ಟ್ ನೋಡಿ, ಅಕ್ರೂಡ್ ಇನ್ಕಮ್ ಅಂತ ಕೊಟ್ಟಿದ್ದಾರೆ. ನೋಡಿ, ಅಕ್ರೂಡ್ ಅಂದ್ರೆ ನಿಮಗೆ ಗೊತ್ತಿರಬೇಕು, ಅಕ್ರೂಡ್ ಅಂದ್ರೆ ನಮಗೆ ಬರಬೇಕಾಗಿರೋ ಇನ್ಕಮ್, ಅಂದ್ರೆ ಔಟ್ಸ್ಟ್ಯಾಂಡಿಂಗ್ ಇನ್ಕಮ್ ಅಂತ ಅರ್ಥ. ಬರಬೇಕಾಗಿರೋ ಇನ್ಕಮ್ ಇವತ್ತಲ್ಲ ನಾಳೆ ಅದು ನಮಗೆ ಬಂದೇ ಬರುತ್ತೆ. ಹಾಗಾಗಿ ಅಕ್ರೂಡ್ ಇನ್ಕಮ್, ಔಟ್ಸ್ಟ್ಯಾಂಡಿಂಗ್ ಇನ್ಕಮ್, ಬರಬೇಕಾಗಿರೋ ಇನ್ಕಮ್. ಸೊ ಆ ಇನ್ಕಮ್ ಇವತ್ತಲ್ಲ ನಾಳೆ ಬಂದೇ ಬರುತ್ತೆ. ಹಾಗಾಗಿ ಅದನ್ನ ನಾವು ಕರೆಂಟ್ ಅಸೆಟ್ಸ್ ಅಂತ ಕರಿತೀವಿ. ನೋಡಿ, ಮೇಲ್ಗಡೆ ಔಟ್ಸ್ಟ್ಯಾಂಡಿಂಗ್ ಎಕ್ಸ್ಪೆನ್ಸಸ್ ಕರೆಂಟ್ ಲಯಬಿಲಿಟಿ ಆದ್ರೆ, ಅಕ್ರೂಡ್ ಇನ್ಕಮ್ ಅಂದ್ರೆ ಔಟ್ಸ್ಟ್ಯಾಂಡಿಂಗ್ ಇನ್ಕಮ್ ಕರೆಂಟ್ ಅಸೆಟ್ ಆಗುತ್ತೆ, ಬರಬೇಕಾಗಿರೋ ಇನ್ಕಮ್. ಹಾಗಾಗಿ ಅದು ಬಂದೇ ಬರುತ್ತೆ ಅಂತ ಕರೆಂಟ್ ಅಸೆಟ್. 700 ಇದೆ, 850 ಇದೆ. ಇನ್ಕಮ್ ರಿಸೀವ್ಡ್ ಇನ್ ಅಡ್ವಾನ್ಸ್. ನೋಡಿ, ಇದು ಗೊತ್ತಿರಬೇಕು. ಎನಿಥಿಂಗ್ ರಿಸೀವ್ಡ್ ಇನ್ ಅಡ್ವಾನ್ಸ್, ಅಡ್ವಾನ್ಸ್ ಆಗಿ ನೀವೇನಾದ್ರೂ ಇನ್ಕಮ್ ಅನ್ನ ರಿಸೀವ್ ಮಾಡಿದರೆ ಅಂತ ಹೇಳಿದ್ರೆ ಅದು ಯಾವಾಗಲೂ ಕೂಡ ಕರೆಂಟ್ ಲಯಬಿಲಿಟಿ. ಎನಿಥಿಂಗ್ ಪೇಯ್ಡ್ ಇನ್ ಅಡ್ವಾನ್ಸ್ ಈಸ್ ಕರೆಂಟ್ ಅಸೆಟ್, ಬಟ್ ಎನಿಥಿಂಗ್ ರಿಸೀವ್ಡ್ ಇನ್ ಅಡ್ವಾನ್ಸ್ ಈಸ್ ಆಲ್ವೇಸ್ ಕರೆಂಟ್ ಲಯಬಿಲಿಟಿ ಆಗಿರುತ್ತೆ. 900 ಮತ್ತೆ 350 ಕೊಟ್ಟಿರೋದು. ನೆಕ್ಸ್ಟ್ ಹೇಳಿದ್ರೆ ಪ್ರಾಫಿಟ್ ಮೇಡ್ ಡ್ಯೂರಿಂಗ್ ದ ಇಯರ್. ಸೊ ಪ್ರಾಫಿಟ್ ಕೊಟ್ಟಿದ್ದಾರೆ, ದಿಸ್ ಆರ್ ಮೋಸ್ಟ್ ಇಂಪಾರ್ಟೆಂಟ್. ಪ್ರಾಫಿಟ್ ಮೇಡ್ ಡ್ಯೂರಿಂಗ್ ದ ಇಯರ್ ಕೊಟ್ಟಿದ್ದಾರೆ. ಫಸ್ಟ್ ಇಯರ್ ಅಮೌಂಟ್ ಕೊಟ್ಟಿಲ್ಲ, ಸೆಕೆಂಡ್ ಇಯರ್ 95,000 ಕೊಟ್ಟಿದ್ದಾರೆ. ನೋಡಿ, ಇಷ್ಟು ಕ್ವಶನ್ ಅಲ್ಲಿ ಕೊಟ್ಟಿರೋ ಇನ್ಫಾರ್ಮೇಶನ್ ಇದನ್ನ ಯೂಸ್ ಮಾಡಿಕೊಂಡು ನಮ್ಗೆ ಹೇಳಿದ್ದಾರೆ ಕ್ಯಾಲ್ಕುಲೇಟ್ ಕ್ಯಾಶ್ ಫ್ರಮ್ ಆಪರೇಷನ್ಸ್ ಅನ್ನ ಕ್ಯಾಲ್ಕುಲೇಟ್ ಮಾಡಿ. ಅಂದ್ರೆ ಕ್ಯಾಶ್ ಫ್ಲೋ ಫ್ರಮ್ ಆಪರೇಟಿಂಗ್ ಆಕ್ಟಿವಿಟಿಯನ್ನ ಕ್ಯಾಲ್ಕುಲೇಟ್ ಅನ್ನ ಮಾಡಬೇಕು. ನೋಡಿ, ಕೊಟ್ಟಿರೋ ಕ್ವಶನ್ಸ್ ಅನ್ನ ಅನಲೈಸ್ ಮಾಡಿದಾಗ ಕ್ವಶನ್ಸ್ ಅಲ್ಲಿ ಇರೋದು ಬರೀ ಕರೆಂಟ್ ಅಸೆಟ್ಸ್ ಕೊಟ್ಟಿದ್ದಾರೆ, ಬರೀ ಕರೆಂಟ್ ಲಯಬಿಲಿಟಿ ಮಾತ್ರನೇ ಇದೆ. ಯಾವುದು ನಾನ್ ಆಪರೇಟಿಂಗ್ ಎಕ್ಸ್ಪೆನ್ಸಸ್ ಇಲ್ಲ, ಯಾವುದು ನಾನ್ ಆಪರೇಟಿಂಗ್ ಇನ್ಕಮ್ಸ್ ಅನ್ನ ಕೊಟ್ಟಿಲ್ಲ. ಬರೀ ಕ್ವಶನ್ ಅಲ್ಲಿ ಕೊಟ್ಟಿರೋದು ಬರೀ ಕರೆಂಟ್ ಅಸೆಟ್ಸ್, ಕರೆಂಟ್ ಲಯಬಿಲಿಟಿ ಮಾತ್ರ. ಸೊ ಬರೀ ಕರೆಂಟ್ ಅಸೆಟ್ಸ್ ಕೊಟ್ಟು, ಕರೆಂಟ್ ಲಯಬಿಲಿಟಿ ಕೊಟ್ಟು ನಿಮಗೆ ಕ್ಯಾಶ್ ಫ್ರಮ್ ಆಪರೇಷನ್ಸ್ ಅನ್ನ ಮಾಡಿ ಅಂತ ಹೇಳಿದ್ರೆ ತುಂಬಾ ಈಸಿಯಾಗಿ ನೀವು ಆನ್ಸರ್ಸ್ ಅನ್ನ ಮಾಡಬಹುದು. ಬನ್ನಿ ಅದು ಹೇಗೆ ಅಂತ ನಾನು ನಿಮಗೆ ತಿಳಿಸ್ಕೊಡ್ತಾ ಹೋಗ್ತೀನಿ. ಸೊ ಈ ತರ ಕ್ವಶನ್ಸ್ ಕೊಟ್ಟಾಗ ನೀವು ಹೇಗೆ ಆನ್ಸರ್ಸ್ ಮಾಡಬೇಕಪ್ಪ ಅಂತ ಹೇಳಿದ್ರೆ, ಆಫ್ ಕ್ಯಾಶ್ ಫ್ರಮ್ ಆಪರೇಷನ್ ಅಥವಾ ಕ್ಯಾಶ್ ಫ್ರಮ್ ಆಪರೇಟಿಂಗ್ ಆಕ್ಟಿವಿಟಿ. ಸೊ ನೀವು ಯಾವ್ದಾದ್ರು ಕಾಲಮ್ಸ್ ಹಾಕೊಳ್ಳಿ. ಫಸ್ಟ್ ನೀವು ಆಪರೇಷನ್ಸ್ ಅನ್ನ ಮಾಡ್ತಾ ಇದ್ದೀರಾ, ಫಸ್ಟ್ ನೀವು ಕ್ಯಾಶ್ ಫ್ರಮ್ ಆಪರೇಟಿಂಗ್ ಆಕ್ಟಿವಿಟಿ ಮಾಡ್ತಾ ಇದ್ದೀರಾ ಅಂತ ಹೇಳಿದ್ರೆ ಯಾವಾಗಲೂ ಕೂಡ ನೀವೇನ್ ಮಾಡಬೇಕು ಅಂದ್ರೆ ನೆಟ್ ಪ್ರಾಫಿಟ್ ತಗೋಬೇಕು. ನೆಟ್ ಪ್ರಾಫಿಟ್ ಅಥವಾ ಪ್ರಾಫಿಟ್ ಡ್ಯೂರಿಂಗ್ ದ ಇಯರ್ ಅಂತ ಕರಿತೀವಿ. ನೆಟ್ ಪ್ರಾಫಿಟ್ ತಗೋಬೇಕಾದ್ರೆ ಯಾವಾಗಲೂ ಕೂಡ ನೋಡಿ, ನೀವು ಕ್ಲೋಸಿಂಗ್ ಬ್ಯಾಲೆನ್ಸ್ ಮೈನಸ್ ಓಪನಿಂಗ್ ಬ್ಯಾಲೆನ್ಸ್ ಅನ್ನ ಮಾಡಬೇಕು. ಸೊ ದಿಸ್ ಇಸ್ 2022 ಇಸ್ ಅ ಓಪನಿಂಗ್ ಬ್ಯಾಲೆನ್ಸ್, 2023 ಇಸ್ ಅ ಕ್ಲೋಸಿಂಗ್ ಬ್ಯಾಲೆನ್ಸ್ ಅಂತ ಕರಿತೀವಿ. ನೆಟ್ ಪ್ರಾಫಿಟ್ ಮಾಡ್ತೀರಾ ಅಂದ್ರೆ ಕ್ಲೋಸಿಂಗ್ ಮೈನಸ್ ಓಪನಿಂಗ್ ಮಾಡಬೇಕು. ಕ್ಲೋಸಿಂಗ್ ಬ್ಯಾಲೆನ್ಸ್ 95,000 ಇದೆ,
ಓಪನಿಂಗ್ ಬ್ಯಾಲೆನ್ಸ್ ಕೊಟ್ಟಿಲ್ಲ ಅಂದರೆ ಝೀರೋ ಇದೆ ಅಂತ ಅರ್ಥ. ಸೊ ಹಾಗಾಗಿ ನಿಮಗೆ ಕ್ಲೋಸಿಂಗ್ ಮೈನಸ್ ಓಪನಿಂಗ್ ಮಾಡಿದಾಗ ನಿಮಗೆ ನೆಟ್ ಪ್ರಾಫಿಟ್ ಎಷ್ಟು ಬರುತ್ತಪ್ಪ ಅಂದರೆ 95,000 ಏನು ಬರುತ್ತೆ ಅದನ್ನು ನಾವು ನೆಟ್ ಪ್ರಾಫಿಟ್ ಅಥವಾ ಪ್ರಾಫಿಟ್ ಡ್ಯೂರಿಂಗ್ ದ ಇಯರ್ ಅಂತ ಕರಿತಾ ಹೋಗ್ತೀವಿ. ಸೊ ಯಾವಾಗಲೂ ಅಷ್ಟೇ ನೀವು ಕ್ಯಾಶ್ ಫ್ರಮ್ ಆಪರೇಟಿಂಗ್ ಆಕ್ಟಿವಿಟಿ ಮಾಡ್ತಾ ಇದ್ರೆ ಫಸ್ಟ್ ನೀವು ನೆಟ್ ಪ್ರಾಫಿಟನ್ನೇ ತಗೊಳ್ಳಿ ಅಥವಾ ಪ್ರಾಫಿಟ್ ಡ್ಯೂರಿಂಗ್ ದ ಇಯರ್ ಅಂತ ತಗೊಳ್ಳಿ. ತಗೋಬೇಕಾದ್ರೆ ಯಾವಾಗಲೂ ಕೂಡ ಕ್ಲೋಸಿಂಗ್ ಬ್ಯಾಲೆನ್ಸ್ ಮೈನಸ್ ಓಪನಿಂಗ್ ಬ್ಯಾಲೆನ್ಸ್ ಮಾಡಬೇಕು. ಈ ಪ್ರಾಬ್ಲಮಲ್ಲಿ ಓಪನಿಂಗ್ ಬ್ಯಾಲೆನ್ಸ್ ಏನು ಕೊಟ್ಟಿಲ್ಲ ಅಂದರೆ ಝೀರೋ ಇರುತ್ತೆ. ಸಪೋಸ್ ಅಲ್ಲಿ ಏನಾದರೂ ಅಮೌಂಟ್ ಕೊಟ್ಟರೆ ನೀವು ಕ್ಲೋಸಿಂಗ್ ಮೈನಸ್ ಓಪನಿಂಗನ್ನೇ ಮಾಡ್ಕೋಬೇಕು, ಆಗ ನಿಮಗೆ ನೆಟ್ ಪ್ರಾಫಿಟ್ ಬರುತ್ತೆ. ಸೊ ಹಾಗಾಗಿ ಪ್ರಾಫಿಟ್ ಡ್ಯೂರಿಂಗ್ ದ ಇಯರ್ ಅಥವಾ ನೆಟ್ ಪ್ರಾಫಿಟ್ ಅಂತ ಏನು ಕರಿತಾ ಹೋಗ್ತೀವಿ, ನೆಟ್ ಪ್ರಾಫಿಟ್ ಅನ್ನ ತಗೊಂಡಿದೀವಿ. ಸೊ ನೆಟ್ ಪ್ರಾಫಿಟ್ ಅನ್ನ ತಗೊಂಡಾದ್ಮೇಲೆ ನೀವೇನ್ ಮಾಡಿ ಅಂದ್ರೆ ಏನನ್ನ ಆಡ್ ಮಾಡ್ಬೇಕಪ್ಪ ಅಂತ ಹೇಳಿದ್ರೆ, ಕ್ವಶನ್ ಅಲ್ಲಿ ಯಾವುದು ನಾನ್ ಆಪರೇಟಿಂಗ್ ಎಕ್ಸ್ಪೆನ್ಸಸ್ ಇಲ್ಲ, ನಾನ್ ಆಪರೇಟಿಂಗ್ ಇನ್ಕಮ್ ಇಲ್ಲ, ಬರೀ ಕರೆಂಟ್ ಅಸೆಟ್ಸ್ ಇದೆ, ಬರೀ ಕರೆಂಟ್ ಲಯಬಿಲಿಟಿ ಕೊಟ್ಟಿದ್ದಾರೆ ಅಂದ್ರೆ ನೀವೇನ್ ಮಾಡಿ ಅಂದ್ರೆ ಡೈರೆಕ್ಟ್ ಆಗಿ ನೀವು ಡಿಕ್ರೀಸಸ್ ಇನ್ ಕರೆಂಟ್ ಅಸೆಟ್ಸ್ increases in current liability. ಸೊ ನೋಡಿ, ಯಾವಾಗ ಕ್ವಶನ್ ಅಲ್ಲಿ ಬರೀ ಕರೆಂಟ್ ಅಸೆಟ್ಸ್ ಕೊಟ್ಟಿದ್ದಾರೆ, ಬರೀ ಕರೆಂಟ್ ಲಯಬಿಲಿಟಿ ಕೊಟ್ಟಿದ್ದಾರೆ ಅಂತ ಹೇಳಿದ್ರೆ ನೀವು ನೆಟ್ ಪ್ರಾಫಿಟ್ ಅನ್ನ ಫಸ್ಟ್ ತಗೊಳ್ಳಿ. ನೆಟ್ ಪ್ರಾಫಿಟ್ ತಗೊಂಡಾದ್ಮೇಲೆ ಏನನ್ನ ಆಡ್ ಮಾಡ್ಬೇಕಪ್ಪ ಅಂದ್ರೆ ಡಿಕ್ರೀಸಸ್ ಇನ್ ಕರೆಂಟ್ ಅಸೆಟ್ಸ್, ಇನ್ಕ್ರೀಸಸ್ ಇನ್ ಕರೆಂಟ್ ಲಯಬಿಲಿಟಿನ ಆಡ್ ಮಾಡಬೇಕು. ಫಸ್ಟ್ ಡಿಕ್ರೀಸಸ್ ಇನ್ ಕರೆಂಟ್ ಅಸೆಟ್ಸ್ ಫಸ್ಟ್ ಯಾವ್ದಿದೆ ಅಂದ್ರೆ ನಿಮ್ಗೆ ಕೊಟ್ಟಿರೋ ಕ್ವಶನ್ಸ್ ಅಲ್ಲಿ ಕರೆಂಟ್ ಅಸೆಟ್ಸ್, ಕರೆಂಟ್ ಲಯಬಿಲಿಟಿ ಎಲ್ಲ ಇದಾವೆ. ಫಸ್ಟ್ ನೀವು ಕರೆಂಟ್ ಅಸೆಟ್ಸ್ ಯಾವುದು ಡಿಕ್ರೀಸ್ ಆಗಿರುತ್ತೆ ಅದನ್ನ ನೀವು ಆಡ್ ಮಾಡಬೇಕು. ಈಗ ಕ್ವಶನ್ಸ್ ಅಲ್ಲಿ ನಾನು ಕರೆಂಟ್ ಅಸೆಟ್ ಆಲ್ರೆಡಿ ಮಾರ್ಕ್ ಮಾಡಿದ್ದೀನಿ ನೋಡಿ. ಬಿಲ್ಸ್ ರಿಸೀವಬಲ್ ಕರೆಂಟ್ ಅಸೆಟ್. ಸೊ ನೀವು ಫಸ್ಟ್ ಇಯರ್ ಅಲ್ಲಿ 60,000 ಆಯ್ತು, ಸೆಕೆಂಡ್ ಇಯರ್ ಅಲ್ಲಿ 57,000 ಆಯ್ತು. ನೀವು ಕಂಪೇರ್ ಮಾಡಿ 60,000 ಇದ್ದಿದ್ದು 57,000 ಆಯ್ತು ಅಂದ್ರೆ ಜಾಸ್ತಿ ಆಯ್ತಾ ಕಡಿಮೆ ಆಯ್ತಾ ಅಂತೇಳಿ. ಫಸ್ಟ್ ಇಯರ್ 60 ಇತ್ತು, ಸೆಕೆಂಡ್ ಇಯರ್ 57 ಆಯ್ತು ಅಂದ್ರೆ ಕಡಿಮೆ ಆಯ್ತು. ಕಡಿಮೆ ಆಯ್ತು ಅಂದ್ರೆ ಡಿಕ್ರೀಸ್ ಆಯ್ತು ಅಂದ್ರೆ ಕರೆಂಟ್ ಅಸೆಟ್ ಬಿಲ್ಸ್ ರಿಸೀವಬಲ್ ಕರೆಂಟ್ ಅಸೆಟ್ ಡಿಕ್ರೀಸ್ ಆಗಿದೆ. ಸೊ ಡಿಕ್ರೀಸ್ ಆಗಿರೋದ್ರಿಂದ ನೀವು ಯಾವ ಕರೆಂಟ್ ಅಸೆಟ್ ಡಿಕ್ರೀಸ್ ಆಗಿರುತ್ತೆ ಅದನ್ನ ನೀವು ಆಡ್ ಮಾಡಬೇಕು. ಸೊ ಇಲ್ಲಿ ಬಿಲ್ಸ್ ರಿಸೀವಬಲ್ಸ್ ಡಿಕ್ರೀಸ್ ಆಗಿದೆ. ಎಷ್ಟು ಡಿಕ್ರೀಸ್ ಆಗಿದೆ ಅಂದ್ರೆ 60,000 ಇದ್ದಿದ್ದು 57,000 ರೂಪಾಯಿ ಆಯ್ತು ಅಂತ ಹೇಳಿದ್ರೆ 3,000 ಕಡಿಮೆ ಆಯ್ತು. ಸೊ ಡಿಕ್ರೀಸ್ ಆದ್ರೆ ನಾವು ಕರೆಂಟ್ ಅಸೆಟ್ ಡಿಕ್ರೀಸ್ ಆದ್ರೆ ಆಡ್ ಮಾಡಬೇಕು. ಸೊ ನೀವು ಇಲ್ಲಿ ಡಿಕ್ರೀಸ್ ಅಥವಾ ಯಾವಾಗ ಕರೆಂಟ್ ಅಸೆಟ್ ಡಿಕ್ರೀಸ್ ಆಗುತ್ತೆ ಆ ಡಿಕ್ರೀಸ್ ಆದ್ರೆ ಎಷ್ಟು ಅಮೌಂಟ್ ಡಿಕ್ರೀಸ್ ಆಗಿರುತ್ತೆ ಅದನ್ನ ನೀವು ಆಡ್ ಮಾಡಬೇಕು. ಸೊ ಇಲ್ಲಿ ಮೈನಸ್ ಪ್ಲಸ್ ಏನು ವ್ಯಾಲ್ಯೂಸ್ ಅನ್ನ ತಗೊಳಕ್ ಹೋಗ್ಬೇಡಿ, ಜಸ್ಟ್ ಡಿಫರೆನ್ಸ್ ಅಮೌಂಟ್ ಮಾತ್ರನೇ ತಗೋಬೇಕು. ನಿಮಗೆ ಗೊತ್ತಾಗ್ಲಿ ಅಂತ ನಾನು 60 ಮೈನಸ್ 57 ಮಾಡಿದ್ದೀನಿ. ಅಂದ್ರೆ ಎಷ್ಟು ಅಮೌಂಟ್ ಕಡಿಮೆ ಆಗಿದೆ ಅಷ್ಟು ಅಮೌಂಟ್ ಮಾತ್ರ ನೀವು ಆಡ್ ಮಾಡಬೇಕು. ಸೊ ಪ್ಲಸ್ ಆರ್ ಮೈನಸ್ ವ್ಯಾಲ್ಯೂಸ್ ಅನ್ನ ನೀವು ತಗೊಳಕ್ಕೆ ಹೋಗಬೇಡಿ. ಸೊ ಹಾಗಾಗಿ ಫಸ್ಟ್ ನೀವು ಡಿಕ್ರೀಸ್ ಇನ್ ಕರೆಂಟ್ ಅಸೆಟ್ ನೋಡಿ, ಒನ್ ಬೈ ಒನ್ ಅಸೆಟ್ ನೋಡ್ತಾ ಹೋಗಿ. ಈಗ ಬಿಲ್ಸ್ ರಿಸೀವಬಲ್ ಕಂಪೇರ್ ಮಾಡಿದೆ, 60,000 ಇದ್ದು 57,000 ಆಯ್ತು ಅಂದ್ರೆ 3,000 ಕಡಿಮೆ ಆಯ್ತು. ಕಡಿಮೆ ಆಯ್ತು ಅಂದ್ರೆ ಡಿಕ್ರೀಸ್ ಆಯ್ತು. ಡಿಕ್ರೀಸ್ ಇನ್ ಕರೆಂಟ್ ಅಸೆಟ್ಸ್ ನಾವು ಆಡ್ ಮಾಡಬೇಕು. ಇದು ಮೊದಲನೇದು ಬಿಲ್ಸ್ ರಿಸೀವಬಲ್. ಅದೇ ತರ ಡೆಟಾರ್ಸ್ ಇದೆ ನೋಡಿ. ಡೆಟಾರ್ಸ್ 20,000 ಇದ್ದು 22,500 ಆಯ್ತು ಅಂದ್ರೆ ಜಾಸ್ತಿ ಆಯ್ತು. ಜಾಸ್ತಿ ಆಯ್ತು ಅಂದ್ರೆ ಇನ್ಕ್ರೀಸ್ ಆಯ್ತು. ಬಟ್ ನಾನು ಇಲ್ಲಿ ಆಡ್ ಮಾಡ್ತೀನಿ ಅಂದ್ರೆ ನನಗೆ ಡಿಕ್ರೀಸ್ ಆಗಿರೋ ಕರೆಂಟ್ ಅಸೆಟ್ಸ್ ಬೇಕು. ಸೊ ಡೆಟಾರ್ ಇನ್ಕ್ರೀಸ್ ಆಗಿದೆ, ಬರಲ್ಲ. ಇನ್ಯಾವುದನ್ನ ಕರೆಂಟ್ ಅಸೆಟ್ಸ್ ಇದೆಯಾ ಅಂದ್ರೆ ಪ್ರೀಪೇಯ್ಡ್ ಎಕ್ಸ್ಪೆನ್ಸಸ್ ಇಸ್ ಕರೆಂಟ್ ಅಸೆಟ್ಸ್. ನೋಡಿ 900 ಇದ್ದು 800 ಆಯ್ತು ಅಂದ್ರೆ ಕಡಿಮೆ ಆಯ್ತು ಅಂತ ಅರ್ಥ. ಸೊ ಹಾಗಾಗಿ ನಾನೇನ್ ಮಾಡಬೇಕು, ಪ್ರೀಪೇಯ್ಡ್ ಎಕ್ಸ್ಪೆನ್ಸಸ್. ಸೊ ಕಡಿಮೆ ಆಗಿದೆ. ಸೊ 900 ಇದ್ದಿದ್ದು 800 ಆಯ್ತು ಅಂದ್ರೆ 100 ರುಪೀಸ್ ಕಡಿಮೆ ಆಯ್ತು. ಸೊ ಕಡಿಮೆ ಆಯ್ತು ಅಂದ್ರೆ ನಾನು ಆಡ್ ಮಾಡಬೇಕು. ಸೊ ಡಿಕ್ರೀಸ್ ಇನ್ ಕರೆಂಟ್ ಅಸೆಟ್ಸ್, ಪ್ರಿಪೇಯ್ಡ್ ಎಕ್ಸ್ಪೆನ್ಸಸ್ ಇಸ್ ಕರೆಂಟ್ ಅಸೆಟ್ ಆಲ್ಸೋ ಡಿಕ್ರೀಸಸ್ 100 ರುಪೀಸ್ ಆಡ್ ಮಾಡಿದ್ದೀನಿ. ನೆಕ್ಸ್ಟ್ ಇನ್ಯಾವ್ದು ಕರೆಂಟ್ ಅಸೆಟ್ ಇದೆ ಅಂದ್ರೆ ಅಕ್ರೂಡ್ ಇನ್ಕಮ್ ಇಸ್ ಎ ಕರೆಂಟ್ ಅಸೆಟ್. 700 ಇದ್ದಿದ್ದು 850 ಆಯ್ತು. 850 ಆಯ್ತು ಅಂದ್ರೆ ಜಾಸ್ತಿ ಆಯ್ತು. ಬಟ್ ನನಗೆ ಬೇಕಾಗಿರೋದು ಡಿಕ್ರೀಸ್ ಆಗಿರೋದು. ಬಟ್ ಇಲ್ಲಿ ಅಕ್ರೂಡ್ ಇನ್ಕಮು ಇನ್ಕ್ರೀಸ್ ಆಯ್ತು, ಬರೋದಿಲ್ಲ. ಇನ್ಯಾವ್ದಾರ ಕರೆಂಟ್ ಅಸೆಟ್ಸ್ ಇದೆಯಾ ಅಂದ್ರೆ ಕ್ವಶನ್ಸ್ ಅಲ್ಲಿ ಇಲ್ಲ ನೋಡಿ. ಇರೋದು 4 ಕರೆಂಟ್ ಅಸೆಟ್ಸ್ ಇದೆ, ಅದರಲ್ಲಿ ನಾನು ರಿಸೀವಬಲ್ಸ್ ಅನ್ನ ಆಡ್ ಮಾಡಿದ್ದೀನಿ ಅಂಡ್ ಪ್ರೀಪೇಯ್ಡ್ ಎಕ್ಸ್ಪೆನ್ಸಸ್ ಅನ್ನ ಆಡ್ ಮಾಡಿದ್ದೀನಿ. ಅವೆರಡೇ ಕರೆಂಟ್ ಅಸೆಟ್ ಡಿಕ್ರೀಸ್ ಆಗಿರೋದು. ಈಗ ಅದೇ ಸೆಂಟೆನ್ಸ್ ಅಲ್ಲಿ ನೋಡಿ, ಇನ್ಕ್ರೀಸ್ ಇನ್ ಕರೆಂಟ್ ಲಯಬಿಲಿಟಿ. ಕರೆಂಟ್ ಅಸೆಟ್ ಡಿಕ್ರೀಸ್ ಆದ್ರೆ ಆಡ್ ಮಾಡ್ತೀರಾ ಅಂದ್ರೆ ಕರೆಂಟ್ ಲಯಬಿಲಿಟಿ ಇನ್ಕ್ರೀಸ್ ಆದ್ರೆ ನೀವು ಆಡ್ ಮಾಡಬೇಕು. ಈಗ ಅದೇ ಕರೆಂಟ್ ಲಯಬಿಲಿಟಿನ ನಾನು ಮಾರ್ಕ್ ಮಾಡ್ಕೊಂಡಿದ್ದೀನಿ. ಸೊ ಬಿಲ್ಸ್ ಪೇಯಬಲ್ ಇಸ್ ಕರೆಂಟ್ ಲಯಬಿಲಿಟಿ. ನೋಡಿ 30,000 ಇದ್ದಿದ್ದು 35,000 ಆಯ್ತು, ಜಾಸ್ತಿ ಆಯ್ತು. ಜಾಸ್ತಿ ಆಯ್ತು ಅಂದ್ರೆ ಬಿಲ್ಸ್ ಪೇಯಬಲ್ ಇನ್ಕ್ರೀಸ್ ಆಯ್ತು ಅಂತ ಅರ್ಥ. ಸೊ ಬಿಲ್ಸ್ ಪೇಯಬಲ್ ಲಯಬಿಲಿಟಿ. ಸೊ ಬಿಲ್ಸ್ ಪೇಯಬಲ್ ಇನ್ಕ್ರೀಸ್ ಆಗಿರೋದ್ರಿಂದ ಇನ್ಕ್ರೀಸ್ ಇನ್ ಕರೆಂಟ್ ಲಯಬಿಲಿಟಿನ ನಾವು ಆಡ್ ಮಾಡಬೇಕು. ಸೊ 30 ಇದ್ದಿದ್ದು 35,000 ಆಯ್ತು ಅಂದ್ರೆ 5,000 ಜಾಸ್ತಿ ಆಯ್ತು.
ಲಯಬಿಲಿಟಿ ಇನ್ಕ್ರೀಸ್ ಆದರೆ ನೀವು ಆ್ಯಡ್ ಮಾಡಬೇಕು. ಅಸೆಟ್ ಡಿಕ್ರೀಸ್ ಆದರೆ ನೀವು ಆ್ಯಡ್ ಮಾಡ್ತೀರಾ, ಲಯಬಿಲಿಟಿ ಇನ್ಕ್ರೀಸ್ ಆದರೆ ಆ್ಯಡ್ ಮಾಡಬೇಕು. ನೆಕ್ಸ್ಟ್ ಇನ್ಯಾವುದಿದೆ, ಕ್ರೆಡಿಟರ್ಸ್ ಆಲ್ಸೋ ಕರೆಂಟ್ ಲಯಬಿಲಿಟಿ 9,000 ಇದ್ದಿದ್ದು 7,000 ಆಯಿತು ಅಂದರೆ ಕಡಿಮೆ ಆಯಿತು. ಸೊ ನನಗೆ ಲಯಬಿಲಿಟಿ ಇನ್ಕ್ರೀಸ್ ಆಗಿರೋದು ಅಷ್ಟೇ ಬೇಕು, ಅದು ಬರೋದಿಲ್ಲ. ನೆಕ್ಸ್ಟ್ ಔಟ್ಸ್ಟ್ಯಾಂಡಿಂಗ್ ಎಕ್ಸ್ಪೆನ್ಸಸ್ ಇದೆ ಕರೆಂಟ್ ಲಯಬಿಲಿಟಿ ನೋಡಿ, 2,000 ಇದ್ದಿದ್ದು 2,200 ಆಯಿತು ಅಂದರೆ ಜಾಸ್ತಿ ಆಯಿತು, ಅಂದರೆ ಇನ್ಕ್ರೀಸ್ ಆಯಿತು ಅಂತ ಅರ್ಥ. ಸೊ ಔಟ್ಸ್ಟ್ಯಾಂಡಿಂಗ್ ಎಕ್ಸ್ಪೆನ್ಸಸ್ 2,000 ಇದ್ದಿದ್ದು 2,200 ಆಯಿತು ಅಂದರೆ 200 ಜಾಸ್ತಿ ಆಯಿತು. ಸೊ ಲಯಬಿಲಿಟಿ ಇನ್ಕ್ರೀಸ್ ಆಯಿತು. ಸೊ ಇನ್ಕ್ರೀಸ್ ಇನ್ ಕರೆಂಟ್ ಲಯಬಿಲಿಟಿ ನಾವು ಆ್ಯಡ್ ಮಾಡಬೇಕು. ಇನ್ಯಾವುದನ್ನ ಕರೆಂಟ್ ಲಯಬಿಲಿಟಿ ಇದೆ ಅಂದರೆ ಇನ್ಕಮ್ ರಿಸೀವ್ಡ್ ಇನ್ ಅಡ್ವಾನ್ಸ್ ಕರೆಂಟ್ ಲಯಬಿಲಿಟಿ ಇದೆ. 900 ಇದ್ದಿದ್ದು 350 ಆಯಿತು ಅಂದರೆ ಕಡಿಮೆ ಆಯಿತು, ಬಟ್ ನನಗಿಲ್ಲಿ ಇನ್ಕ್ರೀಸ್ ಇರೋದು ಮಾತ್ರನೇ ಬೇಕು. ಸೊ ಹಾಗಾಗಿ ಕ್ವಶನ್ಸಲ್ಲಿ ಇನ್ಯಾವುದಾದ್ರೂ ಈ ಪ್ಯಾರಾಮೀಟರ್ಸ್ ಅಲ್ಲಿ ಇದ್ರೆ ನೀವು ಆ್ಯಡ್ ಮಾಡಬೇಕು. ಕರೆಂಟ್ ಅಸೆಟ್ ಡಿಕ್ರೀಸ್ ಆಗಿದ್ರೆ ಎಷ್ಟು ಅಮೌಂಟ್ ಡಿಕ್ರೀಸ್ ಆಗಿದೆ ಅದನ್ನು ಆ್ಯಡ್ ಮಾಡಿ. ಕರೆಂಟ್ ಲಯಬಿಲಿಟಿ ಇನ್ಕ್ರೀಸ್ ಆಗಿದ್ರೆ ಎಷ್ಟು ಅಮೌಂಟ್ ಜಾಸ್ತಿ ಆಗಿದೆ ಅಷ್ಟು ಅಮೌಂಟನ್ನು ನೀವು ಆ್ಯಡ್ ಮಾಡಬೇಕು. ಸೊ ಈಗ ನೀವೇನು ಮಾಡಿ ಅಂದರೆ, ಸೊ ಇಷ್ಟು ಅಮೌಂಟನ್ನು ನೀವು ಆ್ಯಡ್ ಮಾಡ್ಕೊಳ್ಳಿ. ಸೊ ಆ್ಯಡ್ ಮಾಡಿಕೊಂಡ್ರೆ ನಿಮಗೆ ಎಷ್ಟು ಬರುತ್ತಪ್ಪ ಅಂದರೆ, ಸೊ 95,000 1,03,300 ನಮಗೆ ಸಿಗುತ್ತೆ. ಸೊ 95,000ಗೆ ಅಷ್ಟು ಆಡ್ ಮಾಡಿದ್ರೆ ನಮ್ಗೆ 1,03,300 ಬರುತ್ತೆ. ಸೊ ಇದು ನೆಟ್ ಪ್ರಾಫಿಟ್ಗೆ ಆ್ಯಡ್ ಡಿಕ್ರೀಸ್ ಇನ್ ಕರೆಂಟ್ ಅಸೆಟ್ ಇನ್ಕ್ರೀಸ್ ಇನ್ ಕರೆಂಟ್ ಲಯಬಿಲಿಟಿ ಆ್ಯಡ್ ಮಾಡಿದಾಗ ಬಂದಿರೋ ವ್ಯಾಲ್ಯೂ. ಈಗ ನೀವೇನು ಮಾಡಬೇಕು ಅಂದ್ರೆ, ಇದಕ್ಕೆ ಆಪೋಸಿಟ್ ಆಗಿ ನೀವೇನು ಮಾಡಬೇಕು ಅಂದರೆ ಲೆಸ್ ಇನ್ಕ್ರೀಸ್ ಇನ್ ಕರೆಂಟ್ ಅಸೆಟ್ಸ್ ಇನ್ಕ್ರೀಸ್ ಇನ್ ಕರೆಂಟ್ ಅಸೆಟ್ ಡಿಕ್ರೀಸಸ್ ಇನ್ ಕರೆಂಟ್ ಲಯಬಿಲಿಟಿ. ಈಗ ನೀವೇನು ಆ್ಯಡ್ ಮಾಡಿದಿರಲ್ಲಪ್ಪ, ಆ ಆ್ಯಡ್ ಮಾಡೋದಕ್ಕೆ ಆಪೋಸಿಟ್ ಆಗಿ ನೀವು ಲೆಸ್ ಮಾಡ್ತಾ ಹೋಗಿ. ಸೊ ಈಗ ಕರೆಂಟ್ ಅಸೆಟ್ ಇನ್ಕ್ರೀಸ್ ಆದರೆ ಲೆಸ್ ಮಾಡಿ, ಲಯಬಿಲಿಟಿ ಡಿಕ್ರೀಸ್ ಆದರೆ ಲೆಸ್ ಮಾಡಬೇಕು. ಈಗ ಅದೇ ಕರೆಂಟ್ ಅಸೆಟ್ಸನ್ನು ನೋಡಿದ್ರೆ 1 by 1 ಬಿಲ್ಸ್ ರಿಸೀವಬಲ್ ಡಿಕ್ರೀಸ್ ಆಗಿದೆ, ಆಲ್ರೆಡಿ ಆ್ಯಡ್ ಮಾಡಿದ್ದೀನಿ. ಡೆಟಾಸ್ ನೋಡಿ ಇನ್ಕ್ರೀಸ್ ಆಗಿದೆ, ಸೊ ಇನ್ಕ್ರೀಸ್ ಆದರೆ ನೀವು ಲೆಸ್ ಮಾಡಬೇಕು. ಡಿಕ್ರೀಸ್ ಆದರೆ ಆ್ಯಡ್ ಮಾಡ್ತೀರಾ ಅಂದರೆ, ಸೊ ಇನ್ಕ್ರೀಸ್ ಆಗಿದೆ, ಸೊ ಡೆಟಾಸ್ ಇನ್ಕ್ರೀಸ್ ಆಗಿದೆ. ಡೆಟಾಸ್ ಇನ್ಕ್ರೀಸ್ ಆಗಿದೆ. ಎಷ್ಟಿದ್ದು ಎಷ್ಟಾಯ್ತಪ್ಪ ಅಂದರೆ 20,000 ಇದ್ದಿದ್ದು 22,500 ಆಯಿತು ಅಂದರೆ 2,500 ಜಾಸ್ತಿ ಆಯಿತು. ಸೊ 500 ಜಾಸ್ತಿ ಆಯಿತು. ಸೊ ಜಾಸ್ತಿ ಆಯಿತು ಅಂದರೆ ಇನ್ಕ್ರೀಸ್ ಇನ್ ಕರೆಂಟ್ ಅಸೆಟ್ಸ್ ಆರ್ ಡಿಡಕ್ಟಬಲ್ ಐಟಮ್. ಸೊ 2,500ನ ಮೈನಸ್ ಮಾಡಬೇಕು. ನೆಕ್ಸ್ಟ್ ಇನ್ಯಾವುದನ್ನ ಕರೆಂಟ್ ಅಸೆಟ್ಸ್ ಇದೆ ಅಂದರೆ ಅಕ್ರ್ಯೂಡ್ ಇನ್ಕಮ್ ಇದೆ ನೋಡಿ. ಅಕ್ರ್ಯೂಡ್ ಇನ್ಕಮ್ 700 ಇದ್ದಿದ್ದು 850 ಆಯಿತು ಅಂದರೆ ಇನ್ಕ್ರೀಸ್ ಆಯಿತು ಅದು ಕೂಡ. ಸೊ ಅಕ್ರ್ಯೂಡ್ ಇನ್ಕಮ್ 700 ಇದ್ದಿದ್ದು 850 ಆಯಿತು ಅಂದರೆ 150 ಜಾಸ್ತಿ ಆಯಿತು. ಸೊ 150 ಜಾಸ್ತಿ ಆಯಿತು ಅಂದರೆ ಕರೆಂಟ್ ಅಸೆಟ್ ಇನ್ಕ್ರೀಸ್ ಆದರೆ ನಾವು ಡಿಡಕ್ಟ್ ಮಾಡಬೇಕು. 150 ರೂಪೀಸ್ ಇನ್ಕ್ರೀಸ್ ಆಗಿದೆ. ಸೊ ಇನ್ಯಾವುದನ್ನ ಇನ್ಕ್ರೀಸ್ ಆಗಿರೋದಿದೆಯಾ ಅಂದರೆ ನೋಡಿ, ಇಲ್ಲ. 4 ಕರೆಂಟ್ ಅಸೆಟ್ಸ್ ಇತ್ತು, ಸೊ 2 ಡಿಕ್ರೀಸ್ ಆಗಿದೆ. ಬಿಲ್ಸ್ ರಿಸೀವಬಲ್ ಮತ್ತು ಪ್ರೀಪೇಯ್ಡು ಆ್ಯಡ್ ಮಾಡಿದ್ದೀನಿ. ಅದೇ ಥರ ಡೆಟಾರ್ಸು ಮತ್ತು ಅಕ್ರ್ಯೂಡು ಇನ್ಕ್ರೀಸ್ ಆಗಿದೆ, ಲೆಸ್ ಮಾಡಿದ್ದೀನಿ. ಕರೆಂಟ್ ಅಸೆಟ್ಸ್ ಇನ್ಕ್ರೀಸ್ ಆದರೆ ಲೆಸ್ ಮಾಡ್ತೀರಾ ಅಂದರೆ, ಕರೆಂಟ್ ಲಯಬಿಲಿಟಿ ಡಿಕ್ರೀಸ್ ಆದರೆ ನೀವು ಲೆಸ್ ಮಾಡಬೇಕು. ಈಗ ಕರೆಂಟ್ ಲಯಬಿಲಿಟಿ ಯಾವುದು ಡಿಕ್ರೀಸ್ ಆಗಿದೆ ಅಂತ ಹೇಳಿದ್ರೆ, ಸೊ ಬಿಲ್ಸ್ ಪೇಬಲ್ ಇನ್ಕ್ರೀಸ್ ಆಗಿದೆ, ಬರಲ್ಲ. ಕ್ರೆಡಿಟರ್ಸ್ ನೋಡಿ 9,000 ಇದ್ದಿದ್ದು 7,000 ಆಯಿತು ಅಂದರೆ 9,000 ಇದು 7 ಆಯಿತು ಅಂದರೆ ಕಡಿಮೆ ಆಯಿತು. ಸೊ ಡಿಕ್ರೀಸ್ ಇನ್ ಕರೆಂಟ್ ಲಯಬಿಲಿಟಿ. ಕ್ರೆಡಿಟರ್ಸ್ 9,000 ಇದ್ದಿದ್ದು 7,000 ಆಯಿತು ಅಂದರೆ 2,000 ಕಡಿಮೆ ಆಯಿತು. ಸೊ 2,000 ಡಿಕ್ರೀಸ್ ಆಗಿದೆ, ಹಾಗಾಗಿ ಆ 2,000ನ ನಾವು ಡಿಡಕ್ಟ್ ಮಾಡಬೇಕು. ನೆಕ್ಸ್ಟ್ ಇನ್ಯಾವುದಾರು ಕರೆಂಟ್ ಲಯಬಿಲಿಟಿ ಇದೆ ಅಂದರೆ ಔಟ್ಸ್ಟ್ಯಾಂಡಿಂಗ್ ಎಕ್ಸ್ಪೆನ್ಸಸ್ ಇನ್ಕ್ರೀಸ್ ಆಗಿದೆ, ಆ್ಯಡ್ ಮಾಡಿದ್ದೀವಿ. ಇನ್ಕಮ್ ರಿಸೀವ್ಡ್ ಇನ್ ಅಡ್ವಾನ್ಸ್ ನೋಡಿ, ಇನ್ಕಮ್ ರಿಸೀವ್ಡ್ ಇನ್ ಅಡ್ವಾನ್ಸ್ ಇದು ಕರೆಂಟ್ ಲಯಬಿಲಿಟಿ. 900 ಇದ್ದಿದ್ದು 350 ಆಯಿತು ಅಂದರೆ ಕಡಿಮೆ ಆಯಿತು. ಸೊ ನಾವೇನು ಮಾಡಬೇಕು, ಸೊ ಲೆಸ್ ಮಾಡಬೇಕು ಡಿಕ್ರೀಸ್ ಆಗಿರೋದ್ರಿಂದ. ಇನ್ಕಮ್ ರಿಸೀವ್ಡ್ ಇನ್ ಅಡ್ವಾನ್ಸ್ 900 ಇದ್ದಿದ್ದು 350 ಆಯಿತು. 900 ಇದ್ದಿದ್ದು 350 ಆಯಿತು ಅಂದರೆ 550 ಕಡಿಮೆ ಆಯಿತು. ಸೊ 550 ಡಿಕ್ರೀಸ್ ಆಯಿತು ಅಂತ ಅರ್ಥ. ಸೊ ಈಗ ಈ ಥರ ನೀವು ಕರೆಕ್ಟಾಗಿ ನೋಡ್ಕೋಬೇಕು. ಸೊ ಏನಪ್ಪ ಅಂದರೆ, ಕರೆಂಟ್ ಅಸೆಟ್ ಡಿಕ್ರೀಸ್ ಇದ್ದರೆ ಆ್ಯಡ್ ಮಾಡಿ, ಲಯಬಿಲಿಟಿ ಇನ್ಕ್ರೀಸ್ ಇದ್ದರೆ ಆ್ಯಡ್ ಮಾಡಿ. ಅದೇ ಥರ ಕರೆಂಟ್ ಅಸೆಟ್ಟು ಇನ್ಕ್ರೀಸ್ ಇದ್ದರೆ ಲೆಸ್ ಮಾಡಿ, ಕರೆಂಟ್ ಲಯಬಿಲಿಟಿ ಡಿಕ್ರೀಸ್ ಇದ್ದರೆ ನೀವು ಲೆಸ್ ಮಾಡಬೇಕು. ಸೊ ಇನ್ಯಾವುದಾರ ಕ್ವಶನ್ಸಲ್ಲಿ ಬಿಟ್ಟಿದ್ದೀರಾ ಅಂತ ಹೇಳಿದ್ರೆ ಚೆಕ್ ಮಾಡ್ಕೊಂಡೋಗಿ. ಇನ್ಯಾವುದು ಕರೆಂಟ್ ಅಸೆಟ್ಸ್ ಆಗಲಿ ಕರೆಂಟ್ ಲಯಬಿಲಿಟಿ ಆಗಿ ನಾವು ಬಿಟ್ಟಿಲ್ಲ. ಸೊ ಈಗ ನೀವೇನು ಮಾಡಿ ಅಂದರೆ, ಈ 1,03,000ಅಲ್ಲಿ ಇಷ್ಟನ್ನ ನೀವು ಲೆಸ್ ಮಾಡ್ಕೊಂಡು ಹೋಗಿ. ಸೊ ಲೆಸ್ ಮಾಡಿದ್ರೆ, ಸೊ 1,03,300 ಅಲ್ಲಿ -2,500 -150
ಮೈನಸ್ 2000 ಮೈನಸ್ 550 ಇಷ್ಟು ನೀವು ಲೆಸ್ ಮಾಡಿದ್ರೆ ನಿಮ್ಗೆ ಎಷ್ಟು ಆನ್ಸರ್ ಬರುತ್ತಪ್ಪ ಅಂತ ಹೇಳಿದ್ರೆ 98,100 rupees ಏನು ಬರುತ್ತೆ. ದಿಸ್ ಈಸ್ ವಾಟ್ ಕ್ಯಾಶ್ ಫ್ರಮ್ ಆಪರೇಷನ್. ಕ್ಯಾಶ್ ಫ್ರಮ್ ಆಪರೇಷನ್ಸ್ ಅಂದ್ರೆ ಕ್ಯಾಶ್ ಫ್ಲೋ ಫ್ರಮ್ ಆಪರೇಟಿಂಗ್ ಆಕ್ಟಿವಿಟಿ ಅಂತ ಕರಿತಾ ಹೋಗ್ತೀವಿ. ಸೊ ಯಾವಾಗ ಕ್ವಶನ್ ಅಲ್ಲಿ ಬರೀ ಕರೆಂಟ್ ಅಸೆಟ್ಸ್ ಕರೆಂಟ್ ಲಾಬಿಲಿಟಿ ಕೊಟ್ಟಿರ್ತಾರೆ, ಬರೀ ಕರೆಂಟ್ ಅಸೆಟ್ಸ್ ಇದೆ ಕರೆಂಟ್ ಲಾಬಿಲಿಟಿ ಇದೆ ಅಂದ್ರೆ ಫಸ್ಟ್ ನೀವು ನೆಟ್ ಪ್ರಾಫಿಟ್ ತಗೊಳ್ಳಿ. ನೆಟ್ ಪ್ರಾಫಿಟ್ ತಗೊಂಡಾದ್ಮೇಲೆ ಆಡ್ ಯಾವ ಕರೆಂಟ್ ಅಸೆಟ್ ಡಿಕ್ರೀಸ್ ಆಗಿದೆ, ಯಾವ್ಯಾವ ಕರೆಂಟ್ ಲಾಬಿಲಿಟಿ ಇನ್ಕ್ರೀಸ್ ಆಗಿದೆ, ಎಷ್ಟು ಅಮೌಂಟ್ ಡಿಕ್ರೀಸ್ ಆಗಿದೆ, ಎಷ್ಟು ಅಮೌಂಟ್ ಇನ್ಕ್ರೀಸ್ ಆಗಿದೆ, ಅದನ್ನ ನೀವು ಆಡ್ ಮಾಡ್ಕೊಂಡು ಹೋಗಿ. ಯಾವ್ಯಾವ ಕರೆಂಟ್ ಅಸೆಟ್ಸ್ ಇದೆ, ಯಾವ್ಯಾವ ಲ್ಯಾಬಿಲಿಟಿ ಇದೆ ನೋಡ್ಕೊಳ್ಳಿ. ಡಿಕ್ರೀಸ್ ಇನ್ ಕರೆಂಟ್ ಅಸೆಟ್, ಇನ್ಕ್ರೀಸ್ ಇನ್ ಕರೆಂಟ್ ಲ್ಯಾಬಿಲಿಟಿನ ಆಡ್ ಮಾಡಿ. ಆಡ್ ಮಾಡಿದ್ಮೇಲೆ ಒಂದು ವ್ಯಾಲ್ಯೂ ಬರುತ್ತೆ, ಅದು ಹಾಗೆ ಇರಲಿ. ನೆಕ್ಸ್ಟ್ ನೀವೇನ್ ಮಾಡಿದ್ರೆ ಅದಕ್ಕೆ ಆಪೋಸಿಟ್ ಆಗಿ ನೀವು ಲೆಸ್ ಮಾಡಿ. ಇನ್ಕ್ರೀಸ್ ಇನ್ ಕರೆಂಟ್ ಅಸೆಟ್, ಡಿಕ್ರೀಸ್ ಇನ್ ಕರೆಂಟ್ ಲ್ಯಾಬಿಲಿಟಿ ನೋಡಿಕೊಂಡು ಎಷ್ಟು ಅಮೌಂಟ್ ಡಿಕ್ರೀಸ್ ಆಗಿದೆ, ಎಷ್ಟು ಅಮೌಂಟ್ ಇನ್ಕ್ರೀಸ್ ಆಗಿದೆ ನೋಡ್ಕೊಂಡು ಅಡ್ಜಸ್ಟ್ ಮಾಡಿದಾಗ ನಿಮಗೆ ಕ್ಯಾಶ್ ಫ್ರಮ್ ಆಪರೇಷನ್ ಸಿಗುತ್ತೆ. ಯಾವಾಗ ಕ್ವಶನ್ ಅಲ್ಲಿ ಬರೀ ಕರೆಂಟ್ ಅಸೆಟ್ಸ್ ಮತ್ತೆ ಕರೆಂಟ್ ಲಾಬಿಲಿಟಿ ಕೊಟ್ಟು ನಿಮಗೆ ಕ್ಯಾಶ್ ಫ್ರಮ್ ಆಪರೇಟಿಂಗ್ ಆಕ್ಟಿವಿಟಿ ಅಥವಾ ಆಪರೇಷನ್ಸ್ ಅನ್ನ ಮಾಡಿ ಅಂತ ಹೇಳಿದ್ರೆ, ಸೊ ಹೀಗೆ ಆನ್ಸರ್ಸ್ ಮಾಡಿ. ಈಸಿಯೆಸ್ಟ್ ನಿಮಗೆ 4 ಮಾರ್ಕ್ಸ್ ಖಂಡಿತವಾಗ್ಲೂ ತುಂಬಾ ಈಸಿಯಾಗಿ ಸಿಗ್ತಾ ಹೋಗುತ್ತೆ. ಓಕೆ, ಈ ಒಂದು ವಿಡಿಯೋದಲ್ಲಿ ನಿಮ್ಗೆ ಏನಾದ್ರು ಡೌಟ್ಸ್ ಇದ್ರೆ ಕಮೆಂಟ್ ಮೂಲಕ ತಿಳಿಸಿ. ಹಾಗೆ ಈ ಒಂದು ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ದಯವಿಟ್ಟು ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು.